ಸೊ ಮತಗಳು ಆಗಿದೆ ಅನ್ನೋಂಥದ್ನ ಕರ್ನಾಟಕದಲ್ಲೂ ಆಗಿದೆ ಅನ್ನೋಂಥದ್ದು ನೀವು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಏನಂತ ಈವನ್ DCM ಅವರು ಕೂಡ ಹೇಳಿದ್ರು ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಮತಗಳು ಅನ್ನೋ. ಹೌದು. ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ ಯು ಡೋಂಟ್ ನೋ ಕನ್ನಡ ಎಲಿಜಿಬಲ್ ವೋಟರ್ಸ್ in the voters list are removed. Some new people are included in the voters list. That means to say they are not the voters of the constituency. That is what Rahul Gandhi ji raised this question in the parliament and outside the parliament also. ಅಲ್ಲ ಸರ್, ಕರ್ನಾಟಕದಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಗ್ರಾಮಾಂತರ ಇದ್ರಲ್ಲಿ ಆಗಿದೆ ಅನ್ನೋ, ಗ್ರಾಮಾಂತರದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ತರ ಆಗಿದೆ ಅಂತ? ಏನು ಇದೇ ಮತಗಳು ಆಗಿದೆ ಅದೇ ಹೇಳಿದ್ರಲ್ಲ, ವೋಟರ್ಸ್ ಲಿಸ್ಟ್ ನ ಇರೋ ಯಾರು ಎಲಿಜಿಬಲ್ ವೋಟರ್ಸ್ ಇದಾರೆ ಅವ್ರನ್ನ ತೆಗೆದಾಕ್ಬಿಡೋದು, ಯಾರು ಇನ್ಎಲಿಜಿಬಲ್ ವೋಟರ್ಸ್ ಇದಾರೆ ಅವ್ರನ್ನ ಸೇರಿಸೋದು. ಅವ್ರು ವೋಟ್ರೇ ಅಲ್ಲ. ಅದು ಎಲ್ಲಾ ಸ್ಟೇಟ್, ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ನಡೀತಾ ಸ್ಟೇಟ್ ಅಲ್ಲಿ ಒಂದರಲ್ಲಿ ಎಲ್ಲ ಇಡೀ ದೇಶದಲ್ಲಿ ನಡೀತದೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವರು ಹೇಳ್ತಾರೆ 9 ಹೆಂಗ್ ಗೆಲ್ತು ಕರ್ನಾಟಕದಲ್ಲಿ ಈ ತರ? ಎಲ್ಲಿ ಹಾಗಾದ್ರೆ ಇದು ಹೆಂಗ್ ಸೋತು ನಾವು? 8 ಔಟ್ ಆಫ್ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ್ದು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಮಾದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತು ನಾವು? ಒಂದೇ ಸೆಗ್ಮೆಂಟ್. ಇನ್ನು ಉಳಿದ ಎಲ್ಲಾ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ. ಅದೊಂದ್ರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದನ್ನೆಲ್ಲ ಅಳಿಸಾಕ್ಬಿಡ್ತು. ಅದು ಹೆಂಗೆ? ಅದಕ್ಕೆ ರಾಹುಲ್ ಗಾಂಧಿ has got proof, evidence to know that how eligible voters are removed, how ineligible voters are included in the voters list. ಸರ್, ಈಗ ಸಾಕ್ಷ್ಯಗಳು ಇರೋದೇ ನಿಜ ಆದ್ರೆ ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬಾರ್ದು? ಹೋಗ್ತೀವ್ರಿ, ಕೋರ್ಟ್ ಹೋಗೋದು ಬೇರೆ ವಿಚಾರ. ಅಷ್ಟೊತ್ತಿಗೆ ಕೋರ್ಟ್ ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು. ಹೋಗ್ಲೇ ಇಲ್ಲ ಇನ್ನು ಬೇರೆ ಪ್ರಶ್ನೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಬಹಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದಾವೆ ಅಂತ ಗೊತ್ತಾಗಿದೆಯಲ್ಲ. ಎಲೆಕ್ಷನ್ ಕೇಸ್ಗಳು ಅದು ಇತ್ತಿರ್ತಾಗ ಹೋದ್ರೊಳಗೆ ಟರ್ಮೇ ಮುಗಿದೋಗಿರ್ತದೆ. ಸರ್, ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗ ಆಗಿದೆ ಅನ್ನೋಂತ ಅನುಮಾನ ಇದೆ. ಈಗ ಅವರು ಎಲ್ಲ ಕಡೆ ಮಾಡಲ್ಲ, ಇನ್ನು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲ ಕಡೆ ಮಾಡಕ್ ಹೋಗಿ ಅಲ್ವಾ? ಇವನ್ ಕೇಳಿ ಇವನ್ಗೆ ಒಂದ್ಸಾರಿ ನನಗೆ ತೋರಿಸ್ತಾ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇದನ್ನ. ವೋಟ್ ಮಿಷಿನ್ ಇದೆಯಲ್ಲ, ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಅದನ್ನ ತೋರಿಸ್ತಾ ಇವ್ ನಂಗೆ ಒಂದ್ಸಾರಿ. ಬಟ್ ಏನ್ ಮಾಡೋದು, ಈ ಲಾಸ್ಟ್ ಎಲೆಕ್ಷನ್ ಅಲ್ಲೂ ಆಗಿರ್ಬೋದಾ ಅಂತ. ಆಗಿದೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆಗಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆಗಿಲ್ಲ. ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲೇ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿ. ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ ಹೇಳಿದ್ರೆ ಇಷ್ಟೊತ್ತು, ಇದು ಕೇವಲ 1-2 ರಾಜ್ಯಕ್ಕೆ ಸೀಮಿತ ಆಗಿತ್ತು. ಎಲ್ಲಿ ಎಲೆಕ್ಷನ್ ನಡೀತಿದೆ ಏನ್ ಮಾಡ್ತಾರೆ ಗೊತ್ತಾ, ವೋಟರ್ಸ್ ಲಿಸ್ಟ್ ನೇ ಬದಲಾಯಿಸ್ಬಿಡ್ತಾರೆ. ಈಗ ನಾವು ನೋಡಿದೀವಲ್ಲ, ವೋಟರ್ಸ್ ಲಿಸ್ಟ್ ಒಂದು ಸಪ್ಲೈ ಮಾಡಿರ್ತಾರೆ. ಅಲ್ಲಿ ಕೂತಿರೋದು ಅವತ್ತು ಎಲೆಕ್ಷನ್ ದಿನ ಬೇರೆ ವೋಟರ್ಸ್ ಲಿಸ್ಟೇ ಇರ್ತದೆ.